ನೋಡಿ ಬಜ್ಜಂಬಡೆ ರೆಡಿ ಆಗಿದೆ. ಹೇಗೆ ಬಂದಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಹೆಚ್ಚಿನವರು ಈ ಬಿಸ್ಕುಟ್ ಅಂಬಡೆನ ತಿಂದೇ ಇರ್ತೀರಾ. ನಾನಿವತ್ತು ಆ ಬಿಸ್ಕುಟ್ ಅಂಬಡೆಗೆ ಮಸಾಲೆ ಎಲ್ಲ ಹಾಕಿ ಒಂದು ಡಿಫ್ರೆಂಟ್ ಆದ ಬಜ್ಜಿ ಅಂಬಡೆ ಮಾಡಿ ತೋರಿಸ್ತೇನೆ. ಅದು ನಮ್ಮ ಬ್ರಾಹ್ಮಣರ ಫಂಕ್ಷನ್ ಅಲ್ಲಿ ಹೆಚ್ಚಾಗಿರ್ತದೆ. ಹೇಗೆ ಮಾಡೋದಂತೇಳಿ ನೋಡುವ ಅಲ್ಲ. ನಮ್ದು ಕರಾವಳಿ ಮಿರರ್ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಫೇಸ್ಬುಕ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬಜ್ಜಂಬಡೆಗೆ ಮೊದಲಿಗೆ ಉಂಟಲ್ಲ, ಹೀಗೆ ಉದ್ದನ ನೆನೆಸಿಡ್ಬೇಕು. ಒಂದು 10 ನಿಮಿಷಗಳ ಕಾಲ ನೆನೆಸಿಟ್ರೆ ಸಾಕಾಗ್ತದೆ. ನಾನೊಂದು ಇಲ್ಲಿ 1.5 ಲೋಟದಷ್ಟು ಉದ್ದನ ತಗೊಂಡಿದ್ದೇನೆ. ಅದನ್ನು ನೋಡಿ ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇನ್ನಿದನ್ನ ರುಬ್ಬಿಕೊಳ್ಬೇಕು, ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ಸ್ವಲ್ಪ ಕೂಡ ನೀರು ಹಾಕ್ಲಿಕ್ಕಿಲ್ಲ, ಖಾಲಿ ಉದ್ದನ್ನೇ ರುಬ್ಬಿಕೊಳ್ಳುವಂಥದ್ದು. ಮತ್ತೆ ಅದಕ್ಕೆ ಎಂತ ಕೂಡ ಬೇಯಿಸ್ಲಿಕ್ಕಿಲ್ಲ. ನೋಡಿ ಇಷ್ಟು ಸಣ್ಣಗೆ ಗಟ್ಟಿಯಾಗಿ ರುಬ್ಬಿಕೊಂಡಾಯ್ತು, ಸ್ವಲ್ಪ ಕೂಡ ನೀರು ಬೇಯಿಸ್ಲಿಲ್ಲ. ನಾವು ರುಬ್ಬಿಕೊಂಡ ಮಿಶ್ರಣಕ್ಕೆ 2 ಮೆಣಸು, ಹಾಗೇನೆ ಒಂದು ಅರ್ಧ ಇಂಚಷ್ಟು ಶುಂಠಿ, 2 ಎಸಳು ಕರಿಬೇವು, ಹಾಗೇನೆ 1 ಎಸಳು ಕೊತ್ತಂಬರಿ ಸೊಪ್ಪು, ಇಷ್ಟನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಬೇಕು. ಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇನೆ. ಎಷ್ಟು ಸಣ್ಣಗೆ ಕಟ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸಣ್ಣಗೆ ನಾವು ಈ ಮೆಣಸನ್ನ ಕಟ್ ಮಾಡಿಕೊಳ್ಬೇಕು. ಶುಂಠಿಯನ್ನು ಕೂಡ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇನೆ. ಈ ಕೊತ್ತಂಬರಿ ಎಲ್ಲ ಹಾಕಿದ್ರೆ ಪರಿಮಳ ಚೆನ್ನಾಗಿ ಬರ್ತದೆ. ನೋಡಿ ಇದನ್ನೆಲ್ಲ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡಾಯ್ತು. ಇನ್ನು ನಾವು ಇದನ್ನ ರುಬ್ಬಿಕೊಂಡ ಬಂದಕ್ಕೆ ಹಾಕಿಕೊಳ್ಳುವ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗನೇ ಹಾಕಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಇಷ್ಟು ಗಟ್ಟಿಯಾಗಿ ನಾವು ಬಂದವನ್ನು ರೆಡಿ ಮಾಡಿಕೊಂಡಿದ್ದು. ಸ್ವಲ್ಪ ಕೂಡ ನೀರಿಲ್ಲ ನೋಡಿ. ಬಂದ ನೀರಾಗಬಾರ್ದು. ನಾವು ಎಣ್ಣೆಯಲ್ಲಿ ಬಿಡುವಾಗ ಬಂದ ನೀರಾದ್ರೆ ಎಣ್ಣೆ ತುಂಬಾ ಇಳ್ಕೊಳ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಇದನ್ನ ಇನ್ನು ಹಾಗೆ ಒಂದು 5 ನಿಮಿಷಗಳ ಕಾಲ ಬಿಡುವ. ನಮ್ಮ ಬಜ್ಜಂಬಡೆಗೆ ಒಳ್ಳೆ ಮಸಾಲೆ ರೆಡಿ ಮಾಡಿಕೊಳ್ಳಿಕ್ಕಿದೆ, ಅದನ್ನೀಗ ರೆಡಿ ಮಾಡಿಕೊಳ್ಳುವ. ಅದಕ್ಕೆ ಏನೆಲ್ಲ ಐಟಮ್ ಬೇಕಂತೇಳಿ ನೋಡುವ. ನಮ್ಮ ಮಸಾಲೆಗೆ 1 ಕಡಿ ತೆಂಗಿನಕಾಯನ್ನ ಹೀಗೆ ತುರಿದಿಟ್ಕೊಂಡಿದ್ದೇನೆ. ನಿಮ್ಮಲ್ಲಿ ಚಿಕ್ಕ ತೆಂಗಿನಕಾಯನ್ನ ತಗೊಂಡ್ರೆ ಇಡೀ ತೆಂಗಿನಕಾಯನ್ನ ಹಾಕೋಬಹುದು. ದೊಡ್ಡ ಕಡಿ ಆದ್ರೆ ಒಂದನ್ನ ತಗೊಂಡಿದೆ ನೋಡಿ, ಇಷ್ಟ ಆಗ್ತದೆ. ಇನ್ನು ಇದನ್ನು ನಾವು ಸಣ್ಣಗೆ ರುಬ್ಬಿಕೊಳ್ಬೇಕು. 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, 1 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಚಿಟಿಕೆ ಇಂಗು, 1 ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ಹಾಗೇನೆ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, 1 ಅರ್ಧ ಚಮಚದಷ್ಟು ಅರಶಿನ, ಹಾಗೇನೆ 3 ಬ್ಯಾಡಗಿ ಮೆಣಸು. ಇಷ್ಟನ್ನ ಸೇರಿಸಿ ನಾವು ಚೆನ್ನಾಗಿ ರುಬ್ಬಿಕೊಳ್ಬೇಕು. ನೈಸಾಗಿ ರುಬ್ಬಿಕೊಳ್ಬೇಕು. 1 ಅರ್ಧ ಲೋಟದಷ್ಟು ನೀರನ್ನು ಬೆರೆಸಿಕೊಳ್ತೇನೆ. ನಾನಿಲ್ಲಿ ಹಾಕಿದ ಸಾಂಬಾರು ಪದಾರ್ಥಗಳನ್ನ ಹಸಿಯಾಗಿ ಹಾಕೊಂಡಿದ್ದೇನೆ. ನೀವು ಬೇಕಾದ್ರೆ ಹುರಿದುಕೊಂಡು ಕೂಡ ಹಾಕಿಕೊಳ್ಬಹುದು. 2 ಕೂಡ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ. ಆದ್ರೆ 2 ರೀತಿಯಲ್ಲಿ ಕೂಡ ಮಾಡಿಕೊಳ್ಬಹುದು. ಮಸಾಲೆಯನ್ನ ಸಣ್ಣಗೆ ರುಬ್ಬಿಕೊಂಡಾಯ್ತು. ಇನ್ನಿದನ್ನು ನಾವು ಸ್ವಲ್ಪ ಕುದಿಸ್ಬೇಕು. ನಾವು ನೀರು ತುಂಬಾ ಹಾಕ್ಬೇಕಂತಿಲ್ಲ, ರುಬ್ಬಿಕೊಳ್ಬೇಕಾದ್ರೆ ಸ್ವಲ್ಪ ಹಾಕಿ ಮತ್ತೆ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಆಯ್ತು. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳುವ. ಈ ಮಿಶ್ರಣ ನಾವು ಯಾವ ರೀತಿ ರೆಡಿ ಮಾಡಿಕೊಳ್ಬೇಕಂತ ಹೇಳಿದ್ರೆ ತುಂಬಾ ನೀರು ಆಗ್ಬಾರ್ದು, ಹಾಗೆ ತುಂಬಾ ಗಟ್ಟಿ ಕೂಡ ಆಗ್ಬಾರ್ದು. ನಮ್ಮ ಅಂಬಡೆಯನ್ನ ಇದರಲ್ಲಿ ಮುಳುಗಿಸ್ಲಿಕ್ಕಿದೆ. ಈಗ ಚೆನ್ನಾಗಿ ಕುದಿ ಬರಬೇಕು. ಅಂದ್ರೆ ಹಸಿ ವಾಸನೆ, ನಾವಿಲ್ಲಿ ಮಸಾಲೆಯನ್ನೆಲ್ಲ ಹಸಿಯಾಗಿ ಹಾಕಿರುವಂತದ್ದು, ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸಿದ್ರೆ ಆ ಹಸಿ ವಾಸನೆ ಎಲ್ಲ ಹೋಗ್ತದೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸಿಕೊಳ್ಳುವ. ಚೆನ್ನಾಗಿ ಕುದಿ ಬಂದ್ರೆ ನಮ್ಮ ಮಸಾಲೆ ರೆಡಿ ಆಯ್ತು. ಇನ್ನು ಮಸಾಲೆಗೆ ಒಗ್ಗರಣೆ ಹಾಕ್ಲಿಕ್ಕಿದೆ ಕಡೆಗೆ. ಈಗ ಒಗ್ಗರಣೆ ರೆಡಿ ಮಾಡಿಕೊಳ್ಳುವ. ಎಣ್ಣೆ ಇಟ್ಟಿದ್ದೇನೆ. 1 ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕೊಂಡೆ. ಅದು ಸ್ವಲ್ಪ ಸಿಡಿತಿರ್ಬೇಕಾದ್ರೆ 1 ಚಮಚದಷ್ಟು ಉದ್ದಿನ ಬೇಳೆ, ಹಾಗೇನೆ 1 ಬ್ಯಾಡಗಿ ಮೆಣಸು, 1 ಎಸಳು ಕರಿಬೇವು. ಒಗ್ಗರಣೆ ರೆಡಿ ಆಗಿದೆ. ಅದನ್ನು ಈ ಮಸಾಲೆಗೆ ಹಾಕಿಕೊಳ್ತಾ ಇದ್ದೇನೆ. ಇನ್ನು ನಾವು ಅಂಬಡಿ ಬಿಡ್ಲಿಕ್ಕಿದೆ. ಅಂಬಡಿ ಬಿಡ್ಲಿಕ್ಕೆ ನಾನು ಮೊದಲಿಗೆ ಎಣ್ಣೆ ಇಟ್ಟಿದ್ದೇನೆ. 1 ಅರ್ಧ ಬಾಣಲೆ ಆಗುವಷ್ಟು ಎಣ್ಣೆ ಇಟ್ಟಿದ್ದೇನೆ. ಅದೀಗ ಸ್ವಲ್ಪ ಕುದಿ ಬರ್ತಾ ಉಂಟು. ಚೆನ್ನಾಗಿ ಕುದಿ ಬಂದಾದ ನಂತರ ನಾವಿದಕ್ಕೆ ಅಂಬಡಿ ಬಿಡುವಂಥದ್ದು. ಸ್ವಲ್ಪ ನೀರು ಹೀಗೆ ಕೈಗೆ ತಾಗಿಸಿ ನಾವು ಅಂಬಡಿ ಬಿಡಬೇಕು.
ಇನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಬೇಕು. ಅಂಬಡೆ ಬಿಟ್ಟ ಕೂಡಲೇ ನಾವು ಮಗುಚಿ ಹಾಕಬಾರ್ದು. ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಟ್ಟಾದ ನಂತರ ಮಗುಚಿ ಹಾಕಬೇಕು. ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಒಂದು ಸೈಡಲ್ಲಿ ಬೇಯ್ತಾ ಬರ್ತಾ ಇದೆ ನೋಡಿ, ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಬೇಕು. ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ನಾವು ಅಂಬಡಿ ಬಿಟ್ಕೊಂಡ್ರೆ ಆಯ್ತು. ಚಿಕ್ಕ ಸೈಜ್ ಬೇಕಂತ ಹೇಳಿದ್ರೆ ಚಿಕ್ಕ ಸೈಜ್ ಬಿಡಿ, ಹಾಗೆ ಸ್ವಲ್ಪ ದೊಡ್ಡದು ಬೇಕಂತ ಹೇಳಿದ್ರೆ ದೊಡ್ಡ ಸೈಜ್ಗೆ ಬಿಟ್ಟರೆ ಆಯ್ತು. ನಾರ್ಮಲ್ ಆಗಿ ಅಂಬಡೆ ಅಂತ ಹೇಳಿದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಅದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ. ನಾವಿಲ್ಲಿ ಅಂಬಡೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ ಮಾಡ್ತಾ ಇರುವಂಥದ್ದು, ಅಂದ್ರೆ ಬಜ್ಜಿ ಅಂಬಡೆ ಅಂತ ಹೇಳಿ. ನೋಡಿ ಇದಾಗಿದೆ, ಚೆನ್ನಾಗಿ ಬೆಂದಿದೆ. ಕಲರ್ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ಇನ್ನು ಮಸಾಲೆಯಲ್ಲಿ ಈ ಬಿಸ್ಕುಟ್ ಅಂಬಡೆಯನ್ನ ಅದ್ದಿಡ್ಬೇಕು. ಇನ್ನು ಬಿಸ್ಕುಟ್ ಅಂಬಡೆಯನ್ನ 5 ನಿಮಿಷಗಳ ಕಾಲ ಹೀಗೆ ಬಿಡುವ. ಅವಾಗ ಈ ಬಿಸ್ಕುಟ್ ಅಂಬಡೆ ಮಸಾಲೆಯನ್ನು ಚೆನ್ನಾಗಿ ಹೀರಿಕೊಳ್ತದೆ. ನಾನು ಎರಡೂ ಸೈಡಲ್ಲಿ ಮಗುಚಿ ಹಾಕ್ತೇನೆ. ನೋಡಿ ಬಜ್ಜಂಬಡೆ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ನೋಡಿ ಹೇಗೆ ಸಾಫ್ಟ್ ಆಗಿದೆ ಅಂತ ಹೇಳಿ, ತುಂಬಾನೇ ಚೆನ್ನಾಗಿರ್ತದೆ ತಿನ್ಲಿಕ್ಕೆ ಕೂಡ. ನೋಡಿ ನಮ್ದು ಬಜ್ಜಿ ಅಂಬಡೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ, ತುಂಬ ಸಾಫ್ಟಾಗಿ ಮಸಾಲೆ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಬಂದಿದೆ. ಮಸಾಲೆ ನೋಡಿ ತುಂಬ ಗಟ್ಟಿ ಕೂಡ ಆಗಲಿಲ್ಲ, ನೀರು ಕೂಡ ಆಗಲಿಲ್ಲ, ಒಂದೇ ಹದಕ್ಕಿದೆ, ದಪ್ಪಗಿದೆ. ಅದು ನಮ್ಮ ಅಂಬಡಿ ಹೀರಿಕೊಳ್ಳುವ ಹದಕ್ಕಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬಜ್ಜಿ ಅಂಬಡಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾನೇ ಚೆನ್ನಾಗಿ ಬಂದಿದೆ. ತುಂಬಾ ಈಸಿ ಹಾಗೆ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬಹುದು. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆ ನಮ್ಮ ಕರಾವಳಿ ಮಿರರ್ ಚಾನಲ್ನ ಯೂಟ್ಯೂಬ್ ಚಾನಲ್ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.